ಅದಕ್ಕೋಸ್ಕರ ಅವರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿಕೊಳ್ತಾ ಕೆಲಸವನ್ನು ಮಾಡಿಕೊಟ್ಟಿದ್ದೆ. ಆದರೆ ಈ ಒಂದು ನಿರುದ್ಯೋಗ ಸಮಸ್ಯೆ ಮತ್ತು ನೇಕಾರರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಬಗ್ಗೆ ಏನಾದ್ರು ಉತ್ತರ ಹೇಳದಿದ್ರೆ ಸಚಿವರು ಹೇಳಬೇಕಾಗಿ ಮನವಿ ಮಾಡ್ತೀನಿ. ಸನ್ಮಾನ್ಯ ಸಭಾಪತಿಗಳ ಸವಿಸ್ತರವಾಗಿ ಅವ್ರಿಗೆ ಉತ್ತರ ನಾನು ಕೊಟ್ಟಿದ್ದೀನಿ. ಈಗಾಗಲೇ ಜವಳಿ ನೀತಿಯಲ್ಲಿ ಕರ್ನಾಟಕ ಬೇರೆ ರಾಜ್ಯಗಳಿಗಿಂತಲೂ ಮಾದರಿಯಾಗಿ ಕಾರ್ಯನಿರ್ವಹಿಸಿದೆ ಅನ್ನೋದಕ್ಕೆ ದಾಖಲೆ ಕೂಡ ಅವ್ರಿಗೆ ಬೇಕಾದರೆ ನಾನು ಕೊಡ್ತೀನಿ. ಯಾಕೆಂದರೆ ಎಲ್ಲಿ ಕೂಡ ಮಹಾರಾಷ್ಟ್ರ ತಮಿಳುನಾಡಿನ ಉದಾಹರಣೆ ಕೂಡ ಅವ್ರು ಕೋಟ್ ಮಾಡಿದ್ರು ಅವ್ರ ಪ್ರಶ್ನೆಯಲ್ಲಿ. ಅವ್ರಿಗಿಂತಲೂ ನಾವು ಭಾಳ ಒಳ್ಳೆಯ ಜವಳಿ ನೀತಿಯನ್ನು ಜಾರಿಗೆ ತಂದಿದ್ದೀವಿ ಅಧ್ಯಕ್ಷ. ಸನ್ಮಾನ್ಯ ಸಭಾಪತಿಗಳೇ, ಅವ್ರಿಗೆ ಇನ್ನೊಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. 2008ರಿಂದ 13ರಲ್ಲಿ ಮೊದಲನೇ ಜವಳಿ ನೀತಿ 2004ರಿಂದ ಪ್ರಾರಂಭ ಆಗಿ 2008-13ರಲ್ಲಿ ಈಗಾಗಲೇ ಹಿಂದಿನ ಸರ್ಕಾರ ಕೂಡ 145 ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟು ಜವಳಿ ನೀತಿಯನ್ನು ಉತ್ತೇಜನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 10,000 ಜನರಿಗೆ ನೌಕರಿ ಕೊಡಬೇಕು ಮತ್ತು ಇನ್ವೆಸ್ಟ್ಮೆಂಟಿಗೂ ಕೂಡ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೀವಿ. ಆವಾಗ 5,710 ಕೋಟಿ ಇನ್ವೆಸ್ಟ್ಮೆಂಟ್ ಕೂಡ ಆಗಿದೆ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ 2013 ಮತ್ತು 2018ರಲ್ಲಿ ಏನು ಹಿಂದಿನ ಸರ್ಕಾರ 145 ಕೋಟಿ ಕೊಟ್ಟಿತ್ತು, ನಮ್ಮ ಸರ್ಕಾರ 691 ಕೋಟಿ 2013-18ರಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲೆ ಕೂಡ ಅವ್ರಿಗೆ ಬೇಕಾದರೆ ನಾನು ಮಾಹಿತಿ ಕೊಡ್ತೀನಿ. ಜೊತೆಗೆ 2019ರಿಂದ 24ರಲ್ಲಿ ಕೂಡ ಅಧ್ಯಕ್ಷರೇ ಸಭಾಪತಿಗಳೇ ಈಗ 954 ಕೋಟಿ ಸಬ್ಸಿಡಿ ಕೊಟ್ಟಿದ್ದೀವಿ. ಅಂದರೆ ಕಳೆದ 2 ವರ್ಷದಲ್ಲಿ ಅತಿ ಹೆಚ್ಚಿನ ಸಬ್ಸಿಡಿ ಕೊಟ್ಟಿರ್ತಕ್ಕಂಥ ರಾಜ್ಯ ನಮ್ಮದು. ಜೊತೆಗೆ ಕೈಮಗ್ಗ ನೇಕಾರರ ಬಗ್ಗೆ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ ಅಧ್ಯಕ್ಷ. ಇವತ್ತು ಕೈಮಗ್ಗ ನೇಕಾರರಿಗೂ ಕೂಡ 1 HP-ಯಿಂದ 10 HP-ವರೆಗೆ ಫ್ರೀ ವಿದ್ಯುತ್ತನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ. ಜೊತೆಗೆ 1 HP-ಯಿಂದ 10 HP ಮೇಲೆ ಕೊಟ್ಟ ಮೇಲೆ 10 HP-ಯಿಂದ 20 HP-ಅವರು ಕೂಡ ಬೇಡಿಕೆ ಇಟ್ಟರು ಅಧ್ಯಕ್ಷ ಸಭಾಪತಿಗಳೇ. ಅವ್ರಿಗೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ 5 ರೂಪಾಯಿ ಪರ್ ಯೂನಿಟ್ ಇದ್ದರೆ ನಾವು ₹1.25 ಯೂನಿಟಿಗೆ ಕೊಟ್ಟಿದ್ದೀವಿ. ಈ ರೀತಿ ಅನೇಕ ಪ್ರೋತ್ಸಾಹಗಳನ್ನು ಇವತ್ತು ಈ ನೂತನ ಜವಳಿ ನೀತಿಯಲ್ಲಿ ನಾವು ತಂದಿದ್ದೀವಿ. ಅದಕ್ಕೆ ಈಗ ಹೊಸ ನೀತಿ ಕೂಡ ನಾವು 1 ವರ್ಷದ ಹಿಂದೆ ತರಬೇಕಾಗಿತ್ತು. ಆದರೆ ಕಳೆದ 3 ಜವಳಿ ನೀತಿಗಳಲ್ಲಿ ಏನೇನು ಆಗಿದೆ ಆಗಿಲ್ಲ ಅದನ್ನು ವಿಮರ್ಶನೆ ಮಾಡಿ ಜೊತೆಗೆ ಅನೇಕ ಸದಸ್ಯರು ಕೂಡ ಸಲಹೆಗಳನ್ನು ಕೊಟ್ಟಿದ್ದರು. ಅವರೆಲ್ಲರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಈಗ ಹೊಸ ಜವಳಿ ನೀತಿಯನ್ನು ನಾವು ತೀವ್ರವಾಗಿ ಅತಿ ಶೀಘ್ರದಲ್ಲಿ ಘೋಷಣೆ ಮಾಡ್ತೀವಿ. ಅದರಲ್ಲಿ ಕೈಮಗ್ಗ ನೇಕಾರರಿಗೆ ಮತ್ತು ಈಗೇನು ಇನ್ನೊಂದು ದೊಡ್ಡ ದೊಡ್ಡ ಮೆಗಾ ಇಂಡಸ್ಟ್ರಿಯಲ್ಲಿ ಏನು ಹೆಣ್ಮಕ್ಳು ಕಾರ್ಮಿಕರು ಕೆಲಸ ಮಾಡ್ತಾರೆ ಅವರಿಗೆ 2,000ರಿಂದ 3,000 ರೂಪಾಯಿ ನಾವೇ ಇನ್ಸೆಂಟಿವ್ ಕೊಡ್ತೀವಿ. ಆ ಕಾರ್ಖಾನೆಯವ್ರು ಕೊಡೋದಲ್ಲದೆ ಅವ್ರೇನು 15,000 12,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ, ಅದನ್ನು ಬಿಟ್ಟು ಸರ್ಕಾರ ಕೂಡ ಕೊಡ್ತದೆ. ಜೊತೆಗೆ ನೇಕಾರ ಸನ್ಮಾನ್ ಯೋಜನೆಯಲ್ಲಿ ಮೊದಲು 2,500 ರೂಪಾಯಿ ಕೊಡ್ತಿದ್ದನ್ನು ಇವತ್ತು 5,000 ರೂಪಾಯಿಗೆ ನಾವು ಏರಿಸಿದ್ದೀವಿ. ಹೊಸ ಜವಳಿ ನೀತಿಯಲ್ಲಿ ಅದನ್ನು ಕೂಡ ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಸ್ತಾವನೆ ಕೂಡ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷ. ಇಷ್ಟೆಲ್ಲ ಈ ಜವಳಿ ನೀತಿಯಲ್ಲಿ ನಾವು ಮಾಡಿದ್ದೀವಿ. ಇನ್ನೂ ಮಾಡ್ತಕ್ಕಂಥದ್ದು ಏನೇನಿದ್ರು ಅವ್ರ ಸಲಹೆ ಕೂಡ ನಾನು ತೆಗೆದುಕೊಂಡು ಅದನ್ನು ಅಳವಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷ. ಉಮಾಶ್ರೀ.